ಆತ್ಮೀಯರೇ ನಮಸ್ಕಾರ. ಆಧುನಿಕ ಭಾರತದ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಈ ಟಾಪಿಕ್ ಕುರಿತು ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ. ಕಳೆದ 4 ಅವಧಿಗಳಲ್ಲಿ ನಾವು ಯಾವೆಲ್ಲ ಯುರೋಪಿಯನ್ರು ಭಾರತಕ್ಕೆ ಬಂದ್ರು ಅನ್ನೋದನ್ನ ನೋಡಿದ್ವಿ. ಉದಾಹರಣೆಗೆ ಮೊದಲನೇ ಅವಧಿಯಲ್ಲಿ ಭಾರತಕ್ಕೆ ಪೋರ್ಚುಗೀಸರ ಆಗಮನ, ಅದಾದ್ಮೇಲೆ ಭಾರತಕ್ಕೆ ಡಚ್ಚರ ಆಗಮನ, ಆಮೇಲೆ ಭಾರತಕ್ಕೆ ಇಂಗ್ಲಿಷರ ಆಗಮನ ಮತ್ತು ಕೊನೆಯ ಅವಧಿಯಲ್ಲಿ ಭಾರತಕ್ಕೆ ಫ್ರೆಂಚರ ಆಗಮನ. ಈ ಯುರೋಪಿಯನ್ಸು ಭಾರತದಲ್ಲಿ ಯಾವ ರೀತಿ ಬಂದ್ರು, ಇಲ್ಲಿ ವ್ಯಾಪಾರಿ ಕೇಂದ್ರಗಳನ್ನು ತೆರೆದ್ರು, ಆಮೇಲೆ ವ್ಯಾಪಾರ ವಹಿವಾಟುಗಳನ್ನು ಮಾಡಿದ್ರು. ಈ ಅಂಶದ ಕುರಿತು ನಾವು ಡೀಟೇಲ್ ಆಗಿ ಅಭ್ಯಾಸ ಮಾಡಿದೀವಿ. ಇವತ್ತಿನ ಅವಧಿಯಲ್ಲಿ ಅತಿ ಮುಖ್ಯವಾದ ಅಂಶ ಭಾರತದಲ್ಲಿ ಬ್ರಿಟಿಷ್ ಸಾರ್ವಭೌಮತ್ವದ ಸ್ಥಾಪನೆ ಅಥವಾ ಆಂಗ್ಲೋ ಫ್ರೆಂಚ್ ಸಂಘರ್ಷ. ಈ ಒಂದು ಕಾನ್ಸೆಪ್ಟ್ ಕುರಿತು ನಾವು ತಿಳ್ಕೊಳ್ಳೋಣ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಯಾವೆಲ್ಲ ಪಾಯಿಂಟ್ಸ್ ಅನ್ನ ಅಭ್ಯಾಸ ಮಾಡಬೇಕು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಸೊ ಮೊದಲನೇ ಅಂಶ ಇಲ್ಲಿ ಆಂಗ್ಲೋ ಫ್ರೆಂಚ್ ಸಂಘರ್ಷಕ್ಕೆ ಒಂದು ಪೀಠಿಕೆ ಏನದ ಅನ್ನೋದನ್ನ ನಾವು ಇಲ್ಲಿ ನೋಡ್ತಾ ಹೋಗೋಣ. ಎರಡನೇದು ಕರ್ನಾಟಕ ಪ್ರದೇಶದ ಕುರಿತು ತಿಳಿದುಕೊಳ್ಳೋಣ. ಕರ್ನಾಟಕ ಪ್ರದೇಶ ಅಂತಂದ್ರೆ ಈ ಆಂಗ್ಲರು ಮತ್ತು ಫ್ರೆಂಚರು ಭಾರತದ ಕರ್ನಾಟಕ ಪ್ರದೇಶದಲ್ಲಿ ಸಂಘರ್ಷಕ್ಕೆ ಇಳಿತಾರ. ಆ ಪ್ರದೇಶ ಭೌಗೋಳಿಕವಾಗಿ ಎಲ್ಲದ ಅನ್ನೋದನ್ನ ನಾವು ನೋಡ್ಕೊಳ್ಳೋಣ. ಆಮೇಲೆ ಈ ಕರ್ನಾಟಕ ಯುದ್ಧಗಳಿಗೆ ಕಾರಣಗಳು ಯಾವದಾವ ಅನ್ನೋದನ್ನ ನೋಡೋಣ. ಪ್ರಮುಖವಾಗಿ ಇಲ್ಲಿ 4 ಕಾರಣಗಳನ್ನು ಕೊಟ್ಟಿದ್ದೇನೆ ನಾನು. ಈ 4 ಕಾರಣಗಳ ಕುರಿತು ಇವತ್ತ ನಾವು ತಿಳಿದುಕೊಳ್ಳೋಣ. ಸೊ ಮೊದಲನೇ ಒಂದು ಅಂಶ ಏನದಲ್ಲ ಅದ್ರ ಕುರಿತು ನಾವು ಈಗ ನೋಡೋಣ. ಯಾವ್ದು ಹೇಳ್ರಿ? ಇಂಟ್ರೊಡಕ್ಷನ್, ಪೀಠಿಕೆ ಅಂತ ಏನದಲ್ಲ ಅದ್ರ ಕುರಿತು ನೋಡೋಣ. ಯಾಕೆ ಈ ಇಬ್ರು ಕೂಡ ಭಾರತದಲ್ಲಿ ಸಂಘರ್ಷಕ್ಕೆ ಇಳಿದ್ರು? ಯಾಕಂದ್ರೆ ಇಬ್ರು ಕೂಡ ವ್ಯಾಪಾರ ಸಲುವಾಗಿ ಬಂದಿದ್ರು. ಇವರಿಬ್ರಲ್ಲ, ಪೋರ್ಚುಗೀಸರು, ಡಚ್ಚರು, ಆಮೇಲೆ ಫ್ರೆಂಚರು, ಆಂಗ್ಲರು, ಈ 4 ದೇಶದವರು ವ್ಯಾಪಾರ ಸಲುವಾಗಿ ಬಂದಿದ್ರು. ಬಟ್ ಸಂಘರ್ಷ ಏನಕ್ಕಾಗಿ ಮಾಡಿದ್ರು ಇದು ಬಹಳ ಇಂಪಾರ್ಟೆಂಟ್ ಅದ. ಸೊ ಈಗ ತಮಗ್ ಗೊತ್ತಿರುವಂತೆ ಮೊದಲು ಬಂದಂತಹ ಪೋರ್ಚುಗೀಸರು ಏನಿದ್ರಲ್ಲ ಅವರು ಆರಂಭದಲ್ಲಿ ದಕ್ಷಿಣ ಭಾರತದಲ್ಲಿ ಬಹಳಷ್ಟು ಪ್ರಭುತ್ವವನ್ನು ಬೀರಿದ್ರು. ಬಟ್ ಬೇರೆ ಬೇರೆ ದೇಶದವ್ರು ಬಂದಂಗೆ ಅವರು ತಮ್ಮ ವ್ಯಾಪಾರವನ್ನ ಕಡಿಮೆ ಮಾಡ್ತಾ ಬಂದ್ರು. ಕೊನೆಗೆ 18ನೇ ಶತಮಾನದ ಹೊತ್ತಿಗೆ ಅಂದ್ರೆ ಅವ್ರು ಕೇವಲ ಈ ಗೋವಾ ಒಂದು ಪ್ರಾಂತ ಏನಿತ್ತಲ್ಲ ಈ ಭಾಗಕ್ಕೆ ಮಾತ್ರ ಅವ್ರು ಸೀಮಿತ ಆಗಿಬಿಟ್ಟಿದ್ರು. ಯಾರು ಹೇಳ್ರಿ? ಪೋರ್ಚುಗೀಸರು. ಆಮೇಲೆ ಡಚ್ ಏನಿದ್ರಲ್ಲ ಅವರು ಹೆಚ್ಚ ಬೇರೆ ಬೇರೆ ದೇಶದ ಕಡೆಗೆ ವ್ಯಾಪಾರವನ್ನ ಶುರು ಮಾಡಿಬಿಟ್ರು. ಅಂದ್ರೆ ಇಲ್ಲಿ ಭಾರತಕ್ಕಿಂತನೂ ಹೆಚ್ಚಾಗಿ ಅವ್ರು ಈ ಕಡೆ ಎಲ್ಲ ತಮ್ಮ ಗಮನವನ್ನು ಹರಿಸ್ಬಿಡ್ತಾರ. ಯಾರು? ಡಚ್ಚರು. ಹಿಂಗಾಗಿ ಆ ಡಚ್ಚರು ಭಾರತದಲ್ಲಿ ಕೇವಲ ಈ ಭಾಗದಾಗ ಮಾತ್ರ ವ್ಯಾಪಾರ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಇನ್ನು ಉಳಿದಂತ ಎಲ್ಲಾ ಪ್ರದೇಶ ಏನು ಉಳಿದದಲ್ಲ ಈ ಪ್ರದೇಶದ ಮೇಲೆ ತಮ್ಮ ಹಕ್ಕು ಸ್ವಾಮ್ಯತೆಗಾಗಿ ಫ್ರೆಂಚರು ಮತ್ತು ಇಂಗ್ಲಿಷರು ಕಾದಾಟ ಕೇಳಿದ್ರು. ಯಾಕಂದ್ರ ಇಲ್ಲಿ ನೋಡ್ರಿ, ಈ ಪ್ಲೇಸ್ ಏನದಲ್ಲ ಇದು ಹೆಚ್ಚು ಫ್ರೆಂಚ್ ಅದಿಂದಾಗಿತ್ತು. ಇದನ್ನ ಬಿಟ್ಟು ಇದೆಲ್ಲಾನು ಕೂಡ ಇಂಗ್ಲಿಷರ ಅದಿಂದಾಗಿತ್ತು. ಇದು ಇಲ್ಲಿ ಇಂಗ್ಲಿಷರ ಅದಿಂದಾಗ, ಇದು ಮತ್ತು ಫ್ರೆಂಚ್ ಅದಿಂದಾಗ. ಆಮೇಲೆ ಇಲ್ಲಿ ಮೇಲ್ಗಡೆ ಹೋದ್ರೆ ಮತ್ತು ಇಂಗ್ಲಿಷರ ಪ್ರಭಾವ ಇತ್ತು. ಹೀಗೆ ಕೆಲವೊಂದಿಷ್ಟು ಪ್ರದೇಶಗಳು ಇಲ್ಲಿ ಮದ್ರಾಸ್ ಏನದ ಅದು ಇಂಗ್ಲಿಷರ ಕಡೆಗೆ ಇತ್ತು. ಆಮೇಲೆ ಇಲ್ಲಿ ಪಾಂಡಿಚೇರಿ ಏನಿತ್ತಲ್ಲ ಅದು ಫ್ರೆಂಚರ ಕಡೆಗೆ ಇತ್ತು. ಆಮೇಲೆ ಸೇಂಟ್ ಥೋಮ್ ಏನದಲ್ಲ ಅದು ಮತ್ತೆ ಇಂಗ್ಲಿಷರ ಕಡೆಗೆ ಇತ್ತು. ಈ ಕೆಲವೊಂದಿಷ್ಟು ಸಮೀಪದಲ್ಲಿ ಇವರು ವ್ಯಾಪಾರಿ ಕೇಂದ್ರಗಳನ್ನೆಲ್ಲ ತೆರೆದು ಬಿಟ್ಟಿದ್ರು. ಯಾರು ಹೇಳ್ರಿ? ಫ್ರೆಂಚರು ಮತ್ತು ಆಂಗ್ಲರು. ಹೀಗಾಗಿ ಸ್ಥಳೀಯವಾಗಿ ಸಿಗುವಂತ ವಸ್ತುಗಳು ತಮಗೆ ಬೇಕು ಅನ್ನೋದು ಅಲ್ಲಿ ಏನಾಯ್ತು ಹೇಳ್ರಿ? ಸಂಘರ್ಷಕ್ಕೆ ಕಾರಣ ಆಯ್ತು. ಆಮೇಲೆ ಅವ್ರಿಬ್ಬರ ಮನುಷ್ಯನಾಗ ಬಂದಿದ್ದೇನಂತಂದ್ರ ಒಟ್ಟಾರೆ ಈ ದಕ್ಕನ ಪ್ರದೇಶ ಏನದಲ್ಲ ಈ ದಕ್ಕನ ಪ್ರದೇಶದ ಮೇಲೆ ನಾವು ತಮ್ಮ ಪ್ರಭಾವವನ್ನು ಬೀರಬೇಕು ಮತ್ತು ತಮ್ಮ ಹತೋಟಿಯಲ್ಲಿ ಇಟ್ಕೊಳ್ಬೇಕು ಅನ್ನೋದು ಇಂಗ್ಲಿಷರ ತಲೆಯೊಳಗೂ ಬಂತು ಮತ್ತು ಫ್ರೆಂಚರ ತಲೆಯೊಳಗೂ ಬಂತು. ಈ ಕಾರಣದಿಂದಾಗಿ ಏನಾಯ್ತು ಹೇಳ್ರಿ? ಸುಮಾರು 20 ವರ್ಷಗಳ ಕಾಲ ಇವರು ಸಂಘರ್ಷಕ್ಕೆ ಇಳ್ತಾರೆ. ಆರಂಭದಲ್ಲಿ ಇವರು ಈ ಭಾಗದಾಗ ಬಿದ್ದು ಮಾಡ್ತಾರೆ. ಇದಕ್ಕೆ ನಾವು ಕರ್ನಾಟಕ ಭಾಗ ಅಂತ ಕರಿತೀವಿ. ಅದನ್ನ ನಾವು ಮುಂದಿನ ಒಂದು ಇದರಲ್ಲಿ ಸ್ಲೈಡ್ ದಲ್ಲಿ ತೋರಿಸ್ತೀನಿ. ಸೊ ಈ ಸಂಘರ್ಷ ಏನದಲ್ಲ ಅದು ಸುಮಾರು 20 ವರ್ಷದ ತನಕನೂ ಕೂಡ ನಡೀತಾ ಹೋಗ್ತದೆ. ಸೊ ಇನ್ನು ಎರಡನೇ ಅಂಶ ನೋಡ್ಕೊಳ್ರಿ, ಕರ್ನಾಟಕ ಪ್ರದೇಶ ಅಂತ ಹೇಳಿ. ಈಗ ನಾನು ಆಲ್ರೆಡಿ ಮಾರ್ಕ್ ಮಾಡಿದ್ದಾದ ಯಾವ್ದು ಕರ್ನಾಟಕ ಪ್ರದೇಶ ಅಂತ ಹೇಳಿ ಕರಿತೀವಿ ಅಂತ. ಬಟ್ ಇದಕ್ಕ ಯಾಕೆ ಕರ್ನಾಟಕ ಅಂತ ಹೇಳಿ ಕರೆದು ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಬಹಳಷ್ಟು ಮಕ್ಕಳಿಗೆ ಕರ್ನಾಟಕ ಮತ್ತು ಕರ್ನಾಟಕ ಇದು ಡಿಫ್ರೆನ್ಸ್ ಗೊತ್ತಿಲ್ಲ. ಯಾಕಂದ್ರೆ ಎಲ್ಲರೂ ಏನ್ ತಿಳ್ತಾರೆ ಅಂದ್ರೆ ಕರ್ನಾಟಕ ಇದ್ದದ್ದು ಕರ್ನಾಟಕ ಪ್ರದೇಶ ಅಂತ ಹೇಳಿ ತಿಳ್ಕೊಳ್ತಾರೆ. ಸೊ ಅದನ್ನ ಮೊದಲು ಕ್ಲಿಯರ್ ಮಾಡ್ಕೊಳ್ರಿ. ಇದ ಪೂರ್ವ, ಇದು ಪಶ್ಚಿಮ, ಇದು ಉತ್ತರ, ಇದು ದಕ್ಷಿಣ, ಇದು ತಮಗ್ ಗೊತ್ತದ. ಆಮೇಲೆ ಈ ಪೂರ್ವದ ತೀರ ಪ್ರದೇಶ ಏನದಲ್ಲ, ತೀರ ಪ್ರದೇಶ ಅಂದ್ರೆ ಸಮುದ್ರದ ದಂಡೆಗಿರುವಂತ ಪ್ರದೇಶ ಏನದಲ್ಲ ಅದಕ್ಕೆ ನಾವು ತೀರ ಪ್ರದೇಶ ಅಂತ ಹೇಳಿ ಕರಿತೀವಿ. ಸೊ ಈ ಪೂರ್ವದ ಏನಿದು ಭಾಗ ಅದಲ್ಲ ಈ ಭಾಗಕ್ಕೆ ನಾವು ಕೋರಮಂಡಲ ತೀರ ಪ್ರದೇಶ ಅಂತ ಹೇಳಿ ಕರಿತೀವಿ. ಮತ್ತ ಇಲ್ಲಿ ಗುಜರಾತ್ ನಿಂದ ಪ್ರಾರಂಭವಾಗಿ ಈ ಕಡೆ ಕರ್ನಾಟಕದ ಎಂಡ ತನಕ ಏನ್ ಬರ್ತದಲ್ಲ ಇದಕ್ಕೆ ನಾವು ಕೊಂಕಣ್ ತೀರ ಪ್ರದೇಶ ಅಂತ ಹೇಳಿ ಕರಿತೀವಿ. ಮತ್ತೆ ಇಲ್ಲಿಂದ ಹಿಡ್ಕೊಂಡು ಈ ಕಡೆ ಏನ್ ಬರ್ತದಲ್ಲ ಇದಕ್ಕ ಮಲಬಾರ್ ತೀರ ಪ್ರದೇಶ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ನೋಡ್ರಿ, ಕೊಂಕಣ, ಇದು ಮಲಬಾರ್ ತೀರ ಪ್ರದೇಶ, ಮತ್ತೆ ಇದು ಕೋರಮಂಡಲ ತೀರ ಪ್ರದೇಶ. ಕೋರಮಂಡಲ ತೀರ ಪ್ರದೇಶ ಅಂತ ಹೇಳಿ ಕರಿತೀವಿ. ಇಂಗ್ಲಿಷರು ಏನಿದ್ರಲ್ಲ ಅವರು ಈ ಕೋರಮಂಡಲ ತೀರ ಪ್ರದೇಶ ಮತ್ತೆ ಇದರ ಹಿನ್ನಾಡನ್ನ ದಕ್ಷಿಣದಲ್ಲಿ ಇರುವಂತಹ ಪೂರ್ವಕ್ಕಿರುವಂತಹ ಕೋರಮಂಡಲ ಮತ್ತು ಅದರ ಹಿನ್ನಾಡನ್ನ ಅವ್ರು ಏನ್ ಕರೆದ್ರು ಹೇಳ್ರಿ? ಕರ್ನಾಟಕ ಅಂತ ಹೇಳಿ ಕರೆದ್ರು.
ಸೊ ಈ ಭಾಗ ಏನ್ ನಾನು ಗುರ್ತಾ ಮಾಡಿದನಲ್ಲ, ಇದಕ್ಕೆ ಇಂಗ್ಲಿಷ್ ರಿಟ್ ಅಂತ ಹೆಸರೇನ್ ಹೇಳ್ರಿ, ಕರ್ನಾಟಕ ಅಂತ ಹೇಳಿ. ಇತರ ರಾಜಧಾನಿ ಯಾವ್ದತ್ತಂದ್ರೆ ಅರ್ಕಾಟ್ ಅಂತ ಹೇಳಿತ್ತು. ಕರ್ನಾಟಕ ಪ್ರದೇಶದ ರಾಜಧಾನಿ ಯಾವುದು, ಅರ್ಕಾಟ್ ಅಂತ ಇತ್ತು. ಸೊ ಈ ಪ್ರದೇಶದ ಮೇಲೆ ಹೆಚ್ಚಾಗಿ ತಮ್ಮ ಅಧಿಕಾರವನ್ನು ಸ್ಥಾಪಿಸಬೇಕು ಅಂತ ತಿಳ್ಕೊಂಡು ಆಂಗ್ಲರು ಮತ್ತು ಫ್ರೆಂಚರು ನಿರಂತರವಾಗಿ ಕಾದಾಟ ಮಾಡಿದ್ರು. ಆ ಕಾದಾಟಗಳನ್ನ ಕರ್ನಾಟಕ ಯುದ್ಧಗಳು ಅಂತ ಹೇಳಿ ಕರಿತೀವಿ. ಯಾಕಂದ್ರೆ ಈ ಯುದ್ಧಗಳು ಸಂಭವಿಸಿದ್ದಲ್ಲಿ ಹೇಳ್ರಿ ಕರ್ನಾಟಕ ಪ್ರದೇಶದಲ್ಲಿ. ಸೊ 3 ಕರ್ನಾಟಕ ಯುದ್ಧಗಳಾಗ್ತವ. ಆ 3 ಕರ್ನಾಟಕ ಯುದ್ಧಗಳು ಯಾವಾಗ ಅದು ಅನ್ನೋದನ್ನ ಒಂದ್ಸಲ ನಾನು ಬರ್ತೀನಿ ನೋಡ್ರಿ. ಇಲ್ಲಿ ಮೊದಲನೇ ಕರ್ನಾಟಕ ಯುದ್ಧ ಏನದಲ್ಲ, ಅದು 1746ರಿಂದ 1748 ತನಕ ನಡೀತದ. ಆಮೇಲೆ ಎರಡನೇ ಕರ್ನಾಟಕ ಯುದ್ಧ ಅದಲ್ಲ, ಇದು 1748ರಿಂದ 1754 ತನಕ ನಡೀತದ. ಆಮೇಲೆ ಮೂರನೇ ಕರ್ನಾಟಕ ಯುದ್ಧ ಅದಲ್ಲ, ಅದು 1756ರಿಂದ ಶುರು ಆಗ್ತದ. ಆಮೇಲೆ 63 ತನಕ ನಡೀತದ. ಇದನ್ನ ಸಪ್ತವಾರ್ಷಿಕ ಕದನ ಅಂತ ಕೂಡ ಕರೀತಾರ. ಯಾವ್ದು ಹೇಳ್ರಿ, ಮೂರನೇದ. ಬಟ್ ಭಾರತದಲ್ಲಿ ಏನಾಗ್ತದೆ ಹೇಳ್ರಿ, ಇದು ಯುರೋಪದಾಗ ಸ್ಟಾರ್ಟ್ ಆದಂತ ಸಂಘರ್ಷ ಇಂಗ್ಲಿಷರಿಗೂ ಮತ್ತು ಫ್ರೆಂಚರಿಗೂ. ಬಟ್ ಭಾರತದಾಗ ಏನದಲ್ಲ, ಅದ 1758ರಿಂದ 63 ತನಕ ನಡೀತದೆ. ಈ ಡೇಟ್ಸ್ ಅನ್ನ, ಈ ವರ್ಷಗಳನ್ನ ನಾವು ನೆನ್ಪಿಟ್ಕೊಳ್ಬೇಕು. ಓಕೆ. ಸೊ ಮೂರನೇದ್ ಬಂದಾಗ ನೀವು 1758 ಭಾರತದ ವಿಶ್ವನ ಬರೀರಿ ನೀವು. ಯಾವ್ದು ಹೇಳ್ರಿ, 1758ರಿಂದ 1763 ತನಕ ಮೂರನೇ ಕರ್ನಾಟಕ ಯುದ್ಧವಾಯ್ತು. ಸೊ ಈ 3 ಯುದ್ಧಗಳಲ್ಲಿ ಕ್ರಮೇಣ ಒಮ್ಮೆ ಇವ್ರಿಗೆ ಸೋಲಾಗ್ತದ, ಅವ್ರಿಗೆ ಸೋಲಾಗ್ತದ. ಬಟ್ ಕೊನೆಗೆ ಏನಾಗ್ತದೆ ಹೇಳ್ರಿ, ಇಂಗ್ಲಿಷರು ಈ ಫ್ರೆಂಚರನ್ನು ಸಂಪೂರ್ಣವಾಗಿ ಸೋಲಿಸಿ ತಮ್ಮ ಪ್ರಭುತ್ವವನ್ನ ಮೆರೆತಾರ ಮತ್ತು ಈ ಕರ್ನಾಟಕ ಪ್ರದೇಶದ ಮೇಲೆ ತಮ್ಮದೇ ಸಾರ್ವಭೌಮತ್ವವನ್ನ ಸ್ಥಾಪಿಸ್ತಾರ. ಸೊ ಇದು ಎರಡನೇ ಅಂಶ ಗೊತ್ತಾಯ್ತಲ್ಲ, ಕರ್ನಾಟಕ ಪ್ರದೇಶ. ಇನ್ನು ಮೂರನೇದ ಅಂಶ ನೋಡೋಣ. ಈ ಒಂದು ಕರ್ನಾಟಕ ಯುದ್ಧಗಳಿಗೆ ಪ್ರಮುಖವಾಗಿರುವಂತ ಕಾರಣಗಳು ಯಾವ್ಯಾವ ಅನ್ನೋದನ್ನ ನೋಡೋಣ. ಮೊದಲನೇದ ಕಾರಣ ಏನದಲ್ಲ, ಅದು ಆಸ್ಟ್ರಿಯಾ ಉತ್ತರಾಧಿಕಾರತ್ವದ ಯುದ್ಧ. ಯುರೋಪಿಯನ್ ದೇಶ ಆಸ್ಟ್ರಿಯಾ, ಬಟ್ ಇತರ ಉತ್ತರಾಧಿಕಾರಿ ಯಾರಾಗ್ಬೇಕು ಅನ್ನೋದಕ್ಕೂ ಮತ್ತು ಭಾರತದಲ್ಲಿ ಇವರಿಬ್ರು ಯುದ್ಧ ಆಡೋದಕ್ಕೆ ಏನ್ ಕಾರಣ ಅದ ಅದನ್ನ ತಿಳ್ಕೊಳ್ಳೋಣ. ಆಮೇಲೆ ಎರಡನೇದು ರಾಜಕೀಯ ಸಾರ್ವಭೌಮತ್ವ, ಈಗಾಗಲೇ ಹೇಳಿದ್ನಲ್ಲ ಅದೇ ಅಂಶ. ಆಮೇಲೆ ಮೂರನೇದು ಮಹತ್ವಾಕಾಂಕ್ಷಿ ಗವರ್ನರ್ಗಳು. ಈ ಕಡೆ ಫ್ರೆಂಚರ್ ಕಡೆಗೂ ಕೂಡ ಮಹತ್ವಾಕಾಂಕ್ಷಿ ಗವರ್ನರ್ಗಳಿದ್ರು, ಮತ್ತೆ ಆಂಗ್ಲರ ಕಡೆಗೂ ಕೂಡ ಅತಿ ಶ್ರೇಷ್ಠವಾದ ಕೆಲವೊಂದಿಷ್ಟು ಗವರ್ನರ್ಗಳಿದ್ರು. ಅವರ ಒಂದು ಆಸೆ ಆಕಾಂಕ್ಷೆಗಳ ಸಲುವಾಗಿ ನಮ್ಮ ಭಾರತ ಏನಾಗ್ತದೆ ಹೇಳ್ರಿ, ಯುದ್ಧ ಭೂಮಿ ಆಗ್ತದ. ಅದನ್ನ ನಾವು ನೋಡ್ಕೊಳ್ಬೇಕು. ಆಮೇಲೆ ನಾಲ್ಕನೇದು ಯಾವ್ದಂದ್ರ ದಕ್ಕನಿನ ದುರ್ಬಲ ರಾಜಕೀಯ. ನಮ್ಮ ದೇಶದಾಗ ಆಡಳಿತ ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆ ಅಷ್ಟೊಂದು ಪ್ರಬಲ ಇರಲಿಲ್ಲ. ಇದರ ಲಾಭವನ್ನ ಆಂಗ್ಲರು ಮತ್ತು ಫ್ರೆಂಚರು ತೆಗೆದುಕೊಳ್ತಾರ. ಸೊ ದಕ್ಕನ್ ರಾಜಕೀಯ ಸ್ಥಿತಿ ಯಾವ ರೀತಿ ಇತ್ತು ಅನ್ನೋದನ್ನ 4ನೇ ಅಂಶದಲ್ಲಿ ಅಭ್ಯಾಸ ಮಾಡೋಣ. ಸೊ ಈಗ ನಾವು ಒಂದೊಂದಾಗಿ ನೋಡ್ತಾ ಹೋದ ಅಂತ ತಿಳ್ಕೊಳ್ರಿ. ಮೊದಲನೇದ್ ನೋಡ್ರಿ, ಆಸ್ಟ್ರಿಯಾ ಉತ್ತರಾಧಿಕಾರತ್ವದ ಒಂದು ಯುದ್ಧ ಅಂತ ಏನ್ ಹೇಳ್ತೀವಲ್ಲ ಅದನ್ನ ಮೊದಲು ನೋಡ್ಕೊಳ್ರಿ. ಇಲ್ಲಿ ಆಸ್ಟ್ರಿಯಾ ಎಲ್ಲದ ಅನ್ನೋದು ನೋಡ್ಕೊಳ್ರಿ. ಫಸ್ಟ್ ನೋಡ್ರಿ, ನಮ್ಮ ಭಾರತದಿಂದನೂ ಹೋಗೋಣ. ಇಲ್ಲಿ ಭಾರತ ಅದ. ಓಕೆ. ಸೊ ಇಲ್ಲಿ ಭಾರತ ಅದ. ಆಸ್ಟ್ರಿಯಾ ದೇಶ ಏನದಲ್ಲ ಅದನ್ನ ನೋಡ್ಕೊಳ್ರಿ. ಇಲ್ಲಿ ಆಸ್ಟ್ರಿಯಾದ ಗುರ್ತ ಮಾಡ್ತೇನೆ ನೋಡ್ರಿ. ಇಲ್ಲಿ ಆಸ್ಟ್ರಿಯಾ ಅದ. ಆಮೇಲೆ ಇಂಗ್ಲಿಷರು ಮತ್ತು ಫ್ರೆಂಚರ ಆಸ್ಟ್ರಿಯಾ ಉತ್ತರಾಧಿಕಾರದ ಸಲುವಾಗಿ ಜಗಳ ಮಾಡ್ತಿದ್ರ ಅಂತ ಹೇಳಿದ್ನಲ್ಲ. ಸೊ ಇಂಗ್ಲಿಷರ ದೇಶ ಇಂಗ್ಲೆಂಡ್ ಏನದಲ್ಲ ಅದು ಇಲ್ಲದ. ಮತ್ ಇದಕ್ಕೆ ಕೆಳಗಡೆ ಈ ಭಾಗದಲ್ಲಿ ಇಲ್ಲಿ ಏನದಲ್ಲ ಇದು ಫ್ರೆಂಚ್ ಅದ. ಸೊ ಇಲ್ಲಿ ನೋಡ್ರೆ ಇದು ಎಫ್ ಫ್ರೆಂಚರು, ಇದು ಇಂಗ್ಲಿಷರು. ಆಮೇಲೆ ಇದೇನದಲ್ಲ ಇದು ಆಸ್ಟ್ರಿಯಾ ಎ ಅಂತ ಬರ್ದಾನ. ಇಲ್ಲಿ ನಮ್ಮ ದೇಶದ ಏನಾಗಿತ್ತಂದ್ರ, ಈ ಆಸ್ಟ್ರಿಯಾದಾಗ ಒಬ್ಬ ರಾಜ ಸತ್ತಿರ್ತಾನ. ನೆಕ್ಸ್ಟ್ ರಾಜ ಯಾರಾಗ್ಬೇಕು ಅನ್ನೋದ್ರ ಕುರಿತ ಅಲ್ಲಿ ರಾಜಕೀಯ ಗೊಂದಲಗಳಿದ್ದು. ಆ ರಾಜಕೀಯದ ದೌರ್ಬಲ್ಯವನ್ನ ತಮ್ಮ ಸ್ವಾರ್ಥ ಸಲುವಾಗಿ ಬಳಸ್ಕೊಂಡವ್ರು ಯಾರತ್ತಂದ್ರೆ ಫ್ರೆಂಚರು ಮತ್ತು ಇಂಗ್ಲಿಷರು. ಇವರಿಬ್ರು ಕೂಡ ಇಲ್ಲಿ ಉತ್ತರಾಧಿಕಾರದ ಸಲುವಾಗಿ ಜಗಳವನ್ನು ಪ್ರಾರಂಭಿಸ್ತಾರೆ. ಇದರ ಎಫೆಕ್ಟ್ ಏನಾಗ್ತದೆ ಹೇಳ್ರಿ, ಭಾರತದ ಮೇಲೆ ಆಗ್ತದೆ. ಇಲ್ಲೂ ಕೂಡ ಆಂಗ್ಲರು ಮತ್ತು ಫ್ರೆಂಚರು ಜಗಳಾಟಕ್ಕೆ ಇಳಿತಾರೆ. ಇದು ಮೊದಲನೇ ಕಾರಣ. ಯಾಕೆ ಇವ್ರು ಇಲ್ಲಿ ಕಾದಾಟಕ್ಕೆ ಇಳಿದ್ರತ್ತಂದ್ರೆ, ಆಗಿನ ಸಂದರ್ಭದಲ್ಲಿ ಅಂದ್ರೆ 18ನೇ ಶತಮಾನದ ಒಂದು ದ್ವಿತೀಯಾರ್ಧದಲ್ಲಿ ಅಂದ್ರೆ 1740 ಈ ಕಡೆ ಎಲ್ಲಾನು ಕೂಡ ಏನಾಗಿತ್ತಂದ್ರೆ, ಈ ಇಂಗ್ಲಿಷರು ಮತ್ತು ಫ್ರೆಂಚರು ಇದ ಒಂದ್ ಸೆಂಟರ್ ಅಂತ ತಿಳ್ಕೊಡ್ರಿ. ಈ ಕಡೆ ಪೂರ್ವದ ರಾಜ್ಯಗಳ ಮೇಲೂ ಕೂಡ, ಪೂರ್ವದ ದೇಶಗಳ ಮೇಲೂ ಕೂಡ ತಮ್ಮ ಪ್ರಭುತ್ವವನ್ನು ಸ್ಥಾಪಿಸುವ ಸಲುವಾಗಿ ವಸಾಹತುಗಳನ್ನ ಮಾಡ್ಕೊಂಡಿದ್ರು. ಭಾರತ ಈ ಕಡೆ ಇರುವಂತ ಎಲ್ಲಾ ದೇಶಗಳು, ಆಗ್ನೇಯ ಏಷ್ಯಾ ದೇಶಗಳು ಏನಿರಲ್ಲ ಇದಷ್ಟೇ, ಆಸ್ಟ್ರೇಲಿಯಾ ಬಿಟ್ಟ ಈ ಕಡೆ ಎಲ್ಲಾನು ಕೂಡ ಏನ್ ಮಾಡ್ರಿ ಹೇಳ್ರಿ, ತಮ್ಮ ವಸಾಹತುಗಳನ್ನ ಸ್ಥಾಪಿಸಿಕೊಂಡಿದ್ರು. ಅದೇ ರೀತಿ ಈ ಕಡೆ ಅಮೆರಿಕದಾಗೂ ಕೂಡ ತಮ್ಮ ವ್ಯಾಪಾರ ಸಲುವಾಗಿ ಕೆಲವೊಂದಿಷ್ಟು ಕೇಂದ್ರಗಳನ್ನ ತೆರೆದಿದ್ರು. ಒಂದೇ ದೇಶದಲ್ಲಿ, ಒಂದೇ ನಗರದಲ್ಲಿ ಫ್ರೆಂಚರ್ ವ್ಯಾಪಾರಿ ಕೇಂದ್ರಗಳು ಇದ್ದು ಮತ್ತೆ ಇಂಗ್ಲಿಷರ್ ವ್ಯಾಪಾರಿ ಕೇಂದ್ರಗಳು ಕೂಡ ಇದ್ದು. ಸೊ ಎಲ್ಲೋ ಒಂದ್ ಕಡೆ ಅವ್ರಿಬ್ರು ಕೂಡ ಕಾದಾಟ ಕೇಳಿದ್ರೆ, ಈಗ ಉದಾಹರಣೆಗೆ ಅವ್ರು ಅಮೆರಿಕದಾಗ ಕಾದಾಟ ಕೇಳಿದ್ರೆ ಅದರ ಎಫೆಕ್ಟ್ ದಿಂದಾಗಿ ಭಾರತದಾಗೂ ಕೂಡ ಅವ್ರು ಜಗಳಾಡ್ತಿದ್ರು. ಮತ್ ಅಲ್ಲಿ ಒಪ್ಪಂದ ಆದ್ರೆ ಇಲ್ಲೂ ಕೂಡ ಒಪ್ಪಂದ ಆಗ್ತಿತ್ತು, ಯುದ್ಧ ನಿಲ್ತಿತ್ತು. ಗೊತ್ತಾಯ್ತಲ್ಲ. ಸೊ ಮೊದಲನೇ ಕಾರಣ ಏನಂತಂದ್ರೆ
ಆಸ್ಟ್ರಿಯಾ ಉತ್ತರಾಧಿಕಾರತ್ವದ ಯುದ್ಧ. ಇನ್ನು ಈ ಆಸ್ಟ್ರಿಯಾ ಅತಿ ಕ್ಲಿಯರ್ ಆಗಿ ನಿಮ್ಗೆ ತೋರಿಸ್ತೀನಿ ಇಲ್ರಿ ಒಂದ್ ಸ್ವಲ್ಪ. ಸೊ ಇಲ್ಲಿ ನೋಡ್ಕೊಡ್ರಿ, ಆರೆಂಜ್ ಕಲರ್ದಾಗ ಇಲ್ಲಿ ಏನದಲ್ಲ, ಇದು ಯುರೋಪಿಯನ್ ಮ್ಯಾಪ್ ಅದ. ಈ ಆರೆಂಜ್ ಕಲರ್ದಾಗ ಇರುವಂತದ್ದು ಪ್ಲೇಸ್ ಏನದಲ್ಲ, ಇದು ಆಸ್ಟ್ರಿಯಾ ಅದ. ಫ್ರಾನ್ಸ್ ಅಂತ ಹೇಳಿನಲ್ಲ, ಸೊ ಫ್ರಾನ್ಸ್ ಈ ಕಡೆ ಅದ, ಇಲ್ಲಿ ನೋಡ್ಕೊಡ್ರಿ ಫ್ರಾನ್ಸ್. ಆಮೇಲೆ ಇಲ್ಲಿ ಮೇಲ್ಗಡೆ ಏನದಲ್ಲ, ಇವ್ದು ಹೇಳ್ರಿ ಇಂಗ್ಲೆಂಡ್ ಅದ. ಸೊ ಇವರಿಬ್ರು ಕೂಡ ಇತರ ಉತ್ತರಾಧಿಕಾರತ್ವ ಸಲುವಾಗಿ ಜಗಳ ಶುರು ಮಾಡಿದ್ರು. ಇತರ ಎಫೆಕ್ಟ್ ಎಲ್ಲ ಐತೆ ಹೇಳ್ರಿ, ಈ ಕಡೆ ಭಾರತ ಮೇಲೆ ಇತರ ಎಫೆಕ್ಟ್ ಆಯ್ತು ಅಂತ ಹೇಳ್ತೇವೆ ನಾವು. ಇದು ಎರಡನೇ ಅಂಶ. ಇನ್ ಮತ್ತೊಂದ್ಸಲ ಮ್ಯಾಪ್ದಾಗ ಕ್ಲಿಯರ್ ಆಗಿ ನೋಡ್ಕೊಳ್ರಿ, ಇಲ್ಲಿ ಅದ, ಇಲ್ಲಿ ಇಂಗ್ಲೆಂಡ್ ಅದ, ಇಲ್ಲಿ ಫ್ರಾನ್ಸ್ ಅದ, ಆಸ್ಟ್ರಿಯಾ ಇಲ್ಲಿ ಅದ. ಏನ ಈ ಕಡೆ ಯುರೋಪಿಯನ್ ದೇಶದಾಗ ಗೊಂದಲಗಳು ಅದು ಅಂತ ತಿಳ್ಕೊಳ್ರಿ, ಅವ್ರಿಬ್ಬರ ಮಧ್ಯೆ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ಮಧ್ಯೆ ಗೊಂದಲ ಆಯ್ತು ಅಂತ ತಿಳ್ಕೊಳ್ರಿ, ಆಟೋಮೆಟಿಕಲಿ ಅದರ ಪ್ರಭಾವ ಇಲ್ಲಿ ಆಗ್ತಿತ್ತು, ಇಂಡೈರೆಕ್ಟ್ ಆಗಿ ಇಲ್ಲಿ ಆಗ್ತಿತ್ತು. ಇಲ್ಲಿ ಒಂದ್ ವೇಳೆ ಶಾಂತಿ ಸಂಧಾನ ಆದ್ರೆ ಅದರ ಎಫೆಕ್ಟ್ ಕೂಡ ಇಲ್ಲಿ ಭಾರತದ ಮೇಲೆ ಆಗ್ತಿತ್ತು. ಇದು ಮೊದಲನೇ ಕಾರಣ. ಇನ್ನ ಎರಡನೇ ಕಾರಣ ಅಂತ ಏನ್ ಹೇಳಿದ್ನಲ್ಲ, ಯಾವ್ದು ಹೇಳ್ರಿ, ರಾಜಕೀಯ ಸಾರ್ವಭೌಮತ್ವದ ಸ್ಥಾಪನೆ. ಅಂದ್ರೆ ಭಾರತದಲ್ಲಿ ಅವರು ವ್ಯಾಪಾರದ ಉದ್ದೇಶವನ್ನಾಗಿ ಇಟ್ಕೊಂಡ ಭಾರತಕ್ಕೆ ಬಂದ್ರು ಕೂಡ ಕಾಲಕ್ರಮೇಣ ಇಲ್ಲಿಯ ರಾಜಕೀಯ ದೌರ್ಬಲ್ಯದ ಲಾಭವನ್ನು ಪಡೆದು ಅವರು ಭಾರತದಾಗ ತಮ್ಮದೇ ಆದ ರಾಜ್ಯವನ್ನು ಕಟ್ಟಬೇಕು, ಸಾಮ್ರಾಜ್ಯವನ್ನು ನಿರ್ಮಿಸಬೇಕು ಅಂತ ತಿಳ್ಕೊಂಡ ಬ್ರಿಟಿಷರು ಮತ್ತು ಫ್ರೆಂಚರು ಬಯಸಿದ್ರು. ಹಿಂಗಾಗಿ ಈ ರಾಜಕೀಯ ಸಾರ್ವಭೌಮತ್ವದ ಸಲುವಾಗಿ ಈ ದೇಶದ ಮೇಲೆ ಎಲ್ಲಾನು ಕೂಡ ಕಂಟ್ರೋಲ್ ಇಟ್ಕೊಳ್ಬೇಕಂತ ತಿಳ್ಕೊಂಡು ಅವ್ರು ಬಯಸಿದ್ರಿಂದಾಗಿ ಏನಾಯ್ತು ಹೇಳ್ರಿ, ಈ ಭಾಗದಲ್ಲಿ ಅವ್ರಿಗೆ ಸಂಘರ್ಷ ಆಯ್ತು. ಸೊ ಇಡೀ ದಕ್ಕನ್ ಮೇಗ ಅವ್ರ ಪ್ರಭುತ್ವವನ್ನು ಸಾಧಿಸೋರಿದ್ರು. ಆರಂಭದಲ್ಲಿ ಏನು ಈ ಭಾಗದ ಸಲುವಾಗಿ ಯುದ್ಧಗಳಾದಲ್ಲ, ಈ ಯುದ್ಧಗಳನ್ನ ನಾವು ಕರ್ನಾಟಕ ಯುದ್ಧಗಳು ಅಂತೇಳಿ ಕರಿತೀವಿ. ಸೊ ರಾಜಕೀಯ ಸಾರ್ವಭೌಮತ್ವದ ಸ್ಥಾಪನೆಗಾಗಿ ಆಂಗ್ಲರು ಮತ್ತು ಫ್ರೆಂಚರು ಕಾದಾಟ ಮಾಡಿದ್ರು ಅಂತ ತಿಳ್ಕೊಂಡು ಹೇಳ್ತೀವಲ್ಲ, ಇದು ಎರಡನೇ ಕಾರಣ. ಇನ್ನ ಮೂರನೇ ಕಾರಣ ನೋಡ್ಕೊಳ್ರಿ, ಮೂರನೇದೇನಂತಂದ್ರ ಮಹತ್ವಾಕಾಂಕ್ಷಿ ಗವರ್ನರ್ಗಳು. ಇಲ್ಲಿ ಇಬ್ರು ಕಡೆಗೂ ಕೂಡ ಏನ್ ಹೇಳ್ರಿ, ಗವರ್ನರ್ಗಳು ಏನು ಆಯ್ಕೆ ಆದ್ರಲ್ಲ. ಈಗ ನಾನು ನಿಮ್ಗೆ ಈಸ್ಟ್ ಇಂಡಿಯಾ ಕಂಪ್ನಿದ್ ಹೇಳ್ಬೇಕಾದ್ರೆ ಅವ್ರ ಸಿಸ್ಟಮ್ ಹೆಂಗಿತ್ತು ಅಂತ ಹೇಳಿದ್ದೇನೆ. ಫಸ್ಟ್ ಕ್ಲರ್ಕ್ ಇದ್ದ, ಆಮೇಲೆ ಆಫೀಸರ್ಸ್ ಇದ್ರು, ಅದಾದ್ಮೇಲೆ ಗವರ್ನರ್ ಇದ್ದ. ಸೊ ಗವರ್ನರ್ ಇಲ್ಲಿ ಭಾರತದಾಗ ಎಲ್ಲಾನು ಕೂಡ ರೂಲ್ ಮಾಡ್ತಿದ್ದ, ಕಂಪ್ನಿಯನ್ನ ನಿಯಂತ್ರಿಸ್ತಿದ್ದ, ಅವ ಡಿಸಿಷನ್ ಎಲ್ಲಾನು ಕೂಡ ಮಾಡ್ತಿದ್ದ. ಹಿಂಗಾಗಿ ಇಲ್ಲಿ ಏನು ಇಂಗ್ಲಿಷರ ಕಡೆಗೆ ರಾಬರ್ಟ್ ಕ್ಲೈವ್ ಅಂತ ಹೇಳಿ ಏನ್ ಗವರ್ನರ್ ಬರ್ತಾನಲ್ಲ, ಈತ ಅತ್ಯಂತ ಮಹತ್ವಾಕಾಂಕ್ಷಿ ಗವರ್ನರ್ ಆಗಿದ್ದ. ಈತ ಕರ್ನಾಟಕ ಯುದ್ಧದ ಮಧ್ಯ ಭಾಗದಲ್ಲಿ ಬರ್ತಾನ. ಎರಡನೇ ಕರ್ನಾಟಕ ಯುದ್ಧದ ಸಂದರ್ಭದಲ್ಲಿ ಈತ ಭಾರತದಲ್ಲೇ ಇದ್ದ, ಬಟ್ ಗವರ್ನರ್ ಹುದ್ದೆಯನ್ನು ಯಾವಾಗ ಪಡ್ತಾನೆ ಅಂತಂದ್ರೆ ಎರಡನೇ ಕರ್ನಾಟಕ ಯುದ್ಧದ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಫ್ರೆಂಚರ ಅಧೀನದಲ್ಲಿದ್ದಂತಹ ಆ ಯುದ್ಧದ ಸನ್ನಿವೇಶವನ್ನ ಈತ ತನ್ನ ಕಡೆಗೆ ತಿರ್ಸ್ಕೊಳ್ತಾನ ಮತ್ತು ಅವರನ್ನು ಫ್ರೆಂಚರನ್ನ ಸೋಲಿಸ್ತಾನ. ಸೊ ಇವಂದ ಟಾರ್ಗೆಟ್ ಏನಾಗಿತ್ತಂದ್ರೆ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಸ್ಥಾಪನೆ ಮಾಡೋದಾಗಿತ್ತು. ಇವನ್ ನಂತರ ಬಂದಂತಹ ಲಾರ್ಡ್ ವೆಲ್ಲೆಸ್ಲಿ ಇದ್ದಲ್ಲ, ಲಾರ್ಡ್ ವೆಲ್ಲೆಸ್ಲಿ WLW ಅಂತ ಬರ್ತಾನೆ, ಲಾರ್ಡ್ ವೆಲ್ಲೆಸ್ಲಿ ಇದ್ದಲ್ಲ, ಇವು ಕೂಡ ಈ ರಾಬರ್ಟ್ ಕ್ಲೈವ್ ನಂತೆನೆ ಅತಿ ಮಹತ್ವಾಕಾಂಕ್ಷಿ ಗವರ್ನರ್ ಆಗಿದ್ದ. ಸೊ ಇಂಗ್ಲಿಷರ ಕಡೆಗೆ ಒಬ್ಬ ಅತಿ ಪ್ರಬಲವಾದಂತಹ ಗವರ್ನರ್ಗಳು ಬಂದ್ರು. ಈ ಗವರ್ನರ್ಗಳು ಭಾರತದ ಮೇಲೆ ಕಂಟ್ರೋಲ್ ಅನ್ನು ಹೊಂದುತ್ತಾ ಹೋದ್ರು. ಮತ್ತೆ ಇವರಿಗೆ ಪೈಪೋಟಿ ಕೊಡೋ ಸಲುವಾಗಿ ಈ ಕಡೆ ಅಪೋಸಿಟ್ ಯಾರು ಹೇಳ್ರಿ, ಈ ಕಡೆ ಫ್ರೆಂಚರು ಕೂಡ ಅತ್ಯಂತ ಸ್ಟ್ರಾಂಗ್ ಆದಂತ ಕೆಲವೊಂದಿಷ್ಟ ಗವರ್ನರ್ಗಳು ಬಂದ್ರು. ಆರಂಭದಲ್ಲಿ ಈ ಕಾದಾಟ ಪ್ರಾರಂಭವಾದಾಗ ಮೊಟ್ಟ ಮೊದಲು ಇಲ್ಲಿ ಇದ್ದವ್ರು ಯಾರಂತಂದ್ರೆ ಡ್ಯೂಪ್ಲೆ. ಸೊ ಈ ಡ್ಯೂಪ್ಲೆ ಆದ ನಂತರ ಕೌಂಟ್ ಡಿ ಲ್ಯಾಲಿ ಅಂತ ಹೇಳಿ ಬರ್ತಾನ. ಸೊ ಇಲ್ಲಿ ಹೆಸರುಗಳು ನೆನ್ಪಿಟ್ಕೊಡ್ರಿ, ಈತ ಡ್ಯೂಪ್ಲೆ, ಈತ ಕೌಂಟ್ ಡಿ ಲ್ಯಾಲಿ. ಸೊ ಈ ಇಬ್ಬರು ಮಹತ್ವಾಕಾಂಕ್ಷಿ ಗವರ್ನರ್ಗಳಿಂದಾಗಿ ಇಬ್ಬರ ಮಧ್ಯೆ ಸಂಘರ್ಷ ಪ್ರಾರಂಭ ಆಗ್ತದ. ಇವರು ಇಲ್ಲಿಂದ ನಿರ್ಗಮಿಸಿದ ನಂತರವೂ ಕೂಡ ನೆಕ್ಸ್ಟ್ ಬರುವಂತ ಗವರ್ನರ್ಗಳು ಇಂಗ್ಲಿಷ್ ಗವರ್ನರ್ಗಳ ಜೊತೆಗೆ ಕಾದಾಟ ಕೇಳಲಿಕ್ಕೆ ಶುರು ಮಾಡ್ತಾರೆ. ಸೊ ಇದು ಮಹತ್ವಾಕಾಂಕ್ಷಿ ಗವರ್ನರ್ಗಳು ಅಂತ ಏನದಲ್ಲ ಅಂಶ, ಇದು ಮೂರನೇ ಕಾರಣ. ಯಾವ್ದು ಕಾರಣ ಹೇಳ್ರಿ, ಆಂಗ್ಲೋ ಮತ್ತು ಫ್ರೆಂಚ್ ಕಾದಾಟಕ್ಕೆ ಮೂರನೇ ಕಾರಣ. ಇನ್ ನಾಲ್ಕನೇದು ಮತ್ತು ಅತಿ ಮಹತ್ವದಂದ್ರ ದಕ್ಕನ್ನಿನ ರಾಜಕೀಯ ಸ್ಥಿತಿ. ಇಲ್ಲಿ ಹೆಡ್ಡಿಂಗ್ ಕೊಡ್ದಾನ, ದಕ್ಕನ್ನ ದುರ್ಬಲ ರಾಜಕೀಯ ಅಂತ ಹೇಳ್ಕೊಡ್ದಾನ. ಅಂದ್ರ ಸರಿನೇ ಇರ್ಲಾಗಿತ್ತಿಲ್ಲ ರಾಜಕೀಯ. ಸೊ ಹಂಗಾದ್ರೆ ರಾಜಕೀಯ ಯಾವ ರೀತಿ ಇತ್ತು ಅನ್ನೋದು ನೋಡ್ಕೊಡ್ರಿ. ದಕ್ಷಿಣ ಭಾರತಕ್ಕೆ ಬಂತಂತ ತಿಳ್ಕೊಡ್ರಿ, ಇಲ್ಲಿ ಹೈದರಾಬಾದ್ದಾಗ ಒಬ್ಬ ನಿಜಾಮ ಇದ್ದ. ಆತನ ಹೆಸರು ಏನಂತಂದ್ರೆ ಅಸಫ್ ಜಾ ಅಂತೇಳಿ. ಸೊ ಹೈದರಾಬಾದ್ ನಿಜಾಮ ಯಾರ್ರಿ, ಅಸಫ್ ಜಾ. ಈತ ನಿಜಾಮ್ ಉಲ್ ಮುಲ್ಕ್ ಅಂತ ಹೇಳಿ ಒಂದು ಬಿರುದನ್ನು ಹೊಂದಿದ್ದ. ಆರಂಭದಲ್ಲಿ ಈತ ಮೊಘಲರ ಸುಬೇದಾರನಾಗಿದ್ದ. ದಕ್ಷಿಣ ಭಾರತವನ್ನು ನೋಡ್ಕೊಳ್ಳೋ ಸಲುವಾಗಿ ಮೊಘಲರಿಂದ ನೇಮಕವಾದಂತ ಸುಬೇದಾರನಾಗಿದ್ದ. ಯಾರು, ನಿಜಾಮ್ ಉಲ್ ಮುಲ್ಕ್ ಅಥವಾ ಅಸಫ್ ಜಾ. 1740ರಲ್ಲಿ ಮೊಘಲರ ಕಡೆ ದುರ್ಬಲ ಆದ ಕೂಡಲೇ ಈತ ಇಲ್ಲಿ ಸ್ವತಂತ್ರವಾಗಿ ಆಳ್ವಿಕೆ ಶುರು ಮಾಡ್ತಾನ. ತನ್ನದೇ ಆದ ಮನೆತನದಿಂದ ಆಳ್ವಿಕೆ ಶುರು ಆಗ್ತದೆ. ಸೊ ಈತನ ಸಂತತಿಗೆ ಏನ್ ಕರೀತಾರಂತಂದ್ರೆ ನಿಜಾಮ್ ಸಂತತಿ ಅಂತ ಹೇಳಿ ಕರೀತಾರ. ಹೈದರಾಬಾದ್ದಾಗ ನಿಜಾಮರ ಆಳ್ವಿಕೆ ಪ್ರಾರಂಭಿಸಿದಂತ ವ್ಯಕ್ತಿ ಅಥವಾ ನಿಜಾಮರ ಸ್ಥಾಪಕ ಯಾರು ಹೇಳ್ರಿ, ಅಸಫ್ ಜಾ. ಸೊ ಈ ಅಸಫ್ ಜಾ 1740ರಿಂದ 48ರ ತನಕನೂ ಕೂಡ ಹೈದರಾಬಾದಿನ ನಿಜಾಮನ ಹುದ್ದೆಯಲ್ಲಿ ಮುಂದುವರಿತಾ ಹೋಗ್ತಾನ. ಓಕೆ, ಇದು ಒಂದ್ ಕಡೆಗೆ.
ಆಮೇಲೆ ಈ ನಿಜಾಮನ ಹೈದರಾಬಾದ್ ನಿಜಾಮಾದಂತ ಅಸಫ್ ಜಾನ್ ನೇತೃತ್ವದಲ್ಲೇ ಈ ಅರ್ಕಾಟ್ ಪ್ರದೇಶ ಇತ್ತು. ಅರ್ಕಾಟ್ ಅಂದ್ರೆ ಯಾವ್ದನ್ನೋದು ಗೊತ್ತಾಯ್ತಲ್ಲ, ಕರ್ನಾಟಕ ಪ್ರದೇಶದ ರಾಜಧಾನಿ ಅರ್ಕಾಟ್ ಆಗಿತ್ತು. ಇದನ್ನ ನೋಡ್ಕೊಳ್ಳೋ ಸಲುವಾಗಿ ಈ ಅಸಫ್ ಜಾನ್ ಮಾಡ್ತಾ ಹೇಳ್ರಿ ಒಬ್ಬ ನವಾಬನನ್ನ ನೇಮಿಸ್ತಾನೆ. ಯಾವ್ದಕ್ಕೂ ಕರ್ನಾಟಕ ಪ್ರದೇಶದ ರಾಜಧಾನಿ ಆದಂತ ಅರ್ಕಾಟ್ಗೆ ಒಬ್ಬ ನವಾಬನನ್ನ ನೇಮಿಸ್ತಾನ. ಆ ನವಾಬ ಯಾರತ್ತಂದ್ರೆ ದೋಸ್ತ್ ಅಲಿ. ಹೆಸರೇನ್ ಹೇಳ್ರಿ? ದೋಸ್ತ್ ಅಲಿ. ಈ ಅರ್ಕಾಟ್ ಯಾರ ಅಧೀನದಾಗಿತ್ತು ಹೇಳ್ರಿ? ಹೈದರಾಬಾದದ ನಿಜಾಮನ ಅಧೀನದಲ್ಲಿ ಈ ಅರ್ಕಾಟ್ ಇತ್ತು. ಹೈದರಾಬಾದ್ದಾಗ ನಿಜಾಮನ ಆಳ್ವಿಕೆ ಇತ್ತು ಮತ್ತು ಅರ್ಕಾಟದಲ್ಲಿ ನವಾಬರ ಆಳ್ವಿಕೆ ಇತ್ತು. ನಿಜಾಮನ ಅಧೀನದಲ್ಲಿ ನವಾಬರು ಬರ್ತಾರ. ಇಲ್ಲಿ ಯಾರು ನೇಮಕ ಆಗ್ಬೇಕು ಅನ್ನೋದು ಡಿಸಿಷನ್ ಮಾಡೋರು ಯಾರು? ನಿಜಾಮರು. ಹೈದರಾಬಾದ್ ನಿಜಾಮ ಯಾರಿದ್ರ ಆಗಿನ ಟೈಮ್ದಾಗ? ಅಸಫ್ ಜಾ ಇದ್ದ. ಸೊ ಅಸಫ್ ಜಾ ಯಾರನ್ನ ನೇಮಕ ಮಾಡಿದ್ ಹೇಳ್ರಿ? ದೋಸ್ತ್ ಅಲಿಯನ್ನ ನೇಮಕ ಮಾಡಿದ್ದ. 1740ರಾಗ ಏನಾಗ್ತಂದ್ರ ಈ ದೋಸ್ತ್ ಅಲಿಯ ಮೇಲೆ ಮರಾಠರು ದಾಳಿ ಮಾಡ್ತಾರ ಮತ್ತ ಇವರನ್ನ ಕೊಂದ್ ಹಾಕ್ತಾರ. ಸೊ ಮೊದಲನೇದ ಏನಾಗ್ತದೆ ಹೇಳ್ರಿ? 1740ರಲ್ಲಿ ದೋಸ್ತ್ ಅಲಿ ಸಾಯ್ತಾನ. ಆ ಸಂದರ್ಭದಲ್ಲಿ ದೋಸ್ತ್ ಅಲಿಯ ಒಬ್ಬ ಅಳಿಯ ಇದ್ದ, ಆತನ ಹೆಸರು ಚಂದಾ ಸಾಹೇಬ್ ಅಂತ. ಅವನನ್ನ ಈ ಅರ್ಕಾಟ್ ಪ್ರದೇಶದಿಂದ ತೆಗೆದುಕೊಂಡು ಹೋಗಿ ಮಹಾರಾಷ್ಟ್ರದ ಸತಾರದಾಗ ಅವನನ್ನ ಬಂಧಿಸಿಡ್ತಾರ. ಯಾರನ್ನ ಹೇಳ್ರಿ? ಚಂದಾ ಸಾಹೇಬ್ನನ್ನ ಮಹಾರಾಷ್ಟ್ರದ ಸತಾರದಾಗ ಇಡ್ತಾರ. ಯಾಕಂದ್ರೆ ಮರಾಠರ ಅಂದ್ರ ಸತಾರ ಮಹಾರಾಷ್ಟ್ರದಾಗ ಬರ್ತದ. ಸೊ ಅವ್ರ ಏನ್ ಮಾಡ್ತಾರ ಹೇಳ್ರಿ? ಈ ದೋಸ್ತ್ ಅಲಿಯನ್ನ ಕೊಲ್ತಾರ, ಚಂದಾ ಸಾಹೇಬ್ನನ್ನ ಕರ್ಕೊಂಡು ಹೋಗಿ ಸತಾರದಾಗ ಬಂಧಿಸಿಡ್ತಾರ. ದೋಸ್ತ್ ಅಲಿಗೆ ಆಗ 2 ಜನ ಮಕ್ಕಳಿದ್ರು. ಒಬ್ಬನ ಹೆಸರು ಸಫ್ದರ್ ಅಲಿ ಮತ್ತು ಇನ್ನೊಬ್ಬನ ಹೆಸರು ಅಲಿ ಮುರ್ತಾಜ್ ಅಂತ ಹೇಳಿ 2 ಜನ ಇವ್ರ ಮಕ್ಕಳು. ಇವ್ರ ಅಪ್ಪ ಸತ್ ಕೂಡ್ಲೆ, ಯಾರು ಹೇಳ್ರಿ? ಈ ಇಬ್ಬರ ಅಪ್ಪ ದೋಸ್ತ್ ಅಲಿ ಸತ್ ಕೂಡ್ಲೆ ಸಫ್ದರ್ ಅಲಿ ದೊಡ್ಡವನ ಮಗ ಇದ್ದಲ್ಲ, ಈತ ಏನ್ ಮಾಡ್ತಂದ್ರ ಮರಾಠರ ಜೊತೆಗೆ ಒಪ್ಪಂದ ಮಾಡ್ಕೊಳ್ತಾನೆ. ಯಾಕಂದ್ರೆ ಮರಾಠರ ಇವ್ರಿಗೂ ಈರ್ಷೆ ಇತ್ತು. ಸೊ ಮರಾಠರ ಜೊತೆಗೆ ಒಪ್ಪಂದ ಮಾಡ್ಕೊಂಡು ಅವ್ರಿಗೆ 1 ಕೋಟಿ ರೂಪಾಯಿ ಕೊಟ್ಟು ತಾನ ಇಲ್ಲಿ ಉತ್ತರಾಧಿಕಾರಿ ಆಗ್ತಾನ, ಅರ್ಕಾಟಿನ ನವಾಬ್ ಆಗ್ಬೇಕು ಅಂತ ತಿಳ್ಕೊಂಡು ಅವ್ರ ಜೊತೆಗೆ ಒಪ್ಪಂದ ಮಾಡ್ಕೊಳ್ತಾನ. ಈ ವಿಷಯ ಅಲಿ ಮುರ್ತಾಜನ್ ಗೊತ್ತಾಗಿ ಈ ಅಲಿ ಮುರ್ತಾಜ್ ಇದ್ದವ ಈ ಸಫ್ದರ್ ಅಲಿಯನ್ನ ಕೊಂದ್ ಹಾಕಿಬಿಡ್ತಾನ. ಸಫ್ದರ್ ಅಲಿಯನ್ನ ಕೊಂದ್ ಹಾಕ್ತಾನ. ಸೊ ದೋಸ್ತ್ ಅಲಿನೂ ಸತ್ತ, ಸಫ್ದರ್ ಅಲಿನೂ ಕೂಡ ಸೈತಾನ. ಯಾವ್ದ್ರ ಸಲುವಾಗಿ ಹೇಳ್ರಿ? ಈ ಅಲಿ ಮುರ್ತಾಜ್ ನೆಕ್ಸ್ಟ್ ಅರ್ಕಾಟಿನ ನವಾಬ್ ಆಗ್ಬೇಕು ಅಂತ ತಿಳ್ಕೊಂಡು ಇವನನ್ನ ಕೊಂದಿರ್ತಾನ. ಬಟ್ ಇವನಿಗೆ ಒಬ್ಬ ಮಗ ಇರ್ತಾನ, ಅದ ಅತಿ ಚಿಕ್ಕ ಮಗು ಇತ್ತು, ಎಳೆ ಮಗು ಇತ್ತು. ಆ ಮಗುವನ್ನ ಯಾರು ಹೇಳ್ರಿ? ಹೈದರಾಬಾದ್ ನಿಜಾಮ ಅಸಫ್ ಜಾದವ ಉತ್ತರಾಧಿಕಾರಿ ಅಂತ ಹೇಳಿ ನೇಮಿಸ್ತಾನ. ಅರ್ಕಾಟಿನ ನವಾಬ್ ಅಂತ ತಿಳ್ಕೊಂಡು ಆ ಚಿಕ್ಕ ಮಗುವನ್ನ ನೇಮಿಸ್ತಾನ. ಬಟ್ ಅದನ್ನ ಅಡಲ್ಟ್ ಮಾಡಕ್ ಸಾಧ್ಯ ಇಲ್ಲ. ಸೊ ಆ ಚಿಕ್ಕ ಮಗುವಿನ ಪರವಾಗಿ ಅನ್ವರುದ್ದೀನ್ ಅನ್ನ ಈತ ಕಳಿಸ್ಕೊಡ್ತಾನೆ. ಎಲ್ಲಿಂದ ಹೇಳ್ರಿ? ಹೈದರಾಬಾದಿಂದ ಈ ಅನ್ವರುದ್ದೀನ್ ಅನ್ನ ಕಳಿಸ್ಕೊಡ್ತಾನ. ಇವನಿಗೆ ಈ ಮಗುವಿನ ಪರವಾಗಿ ನೀನ ಅರ್ಕಾಟಿನ ಒಂದು ಜವಾಬ್ದಾರಿಯನ್ನು ಹೊತ್ಕೊ ಅಂತ ಹೇಳಿ ಅನ್ವರುದ್ದೀನ್ ಅನ್ನ ಕಳಿಸ್ಕೊಡ್ತಾರ. ಸೊ ಅನ್ವರುದ್ದೀನ್ ಏನ್ ಮಾಡ್ತಾನಂದ್ರ ಕಾಲಕ್ರಮೇಣ ಅಧಿಕಾರದ ಆಶಯ ಸಲುವಾಗಿ ಇವ ಏನ್ ಮಾಡ್ತಾ ಈ ಮಗುನನ್ನ ದಂಡಿಗೆ ಸರ್ತಾನ ಮತ್ತ ತಾನ ಅಲ್ಲಿ ನವಾಬನ ಹುದ್ದೆಯನ್ನ ಅಲಂಕರಿಸ್ಬಿಡ್ತಾನ. ಯಾರು? ಅನ್ವರುದ್ದೀನ್. ಅದೇ ಸಂದರ್ಭಕ್ಕ ಈ ಮಹಾರಾಷ್ಟ್ರ ಸತಾರದಾಗ ಏನ ಬಂಧನದಲ್ಲಿದ್ದಲ್ಲ ಚಂದಾ ಸಾಹೇಬ, ಈತ ಬಿಡುಗಡೆಗೊಂಡು ಮತ್ತೆ ಎಲ್ಲಿ ಬರ್ತಾನೆ ಹೇಳ್ರಿ? ಅರ್ಕಾಟಿಗೆ ಬರ್ತಾನ. ಅವಾಗ ಈ ಚಂದಾ ಸಾಹೇಬನಿಗೂ ಅನ್ವರುದ್ದೀನಿಗೂ ಈರ್ಷ್ಯೆ ಆಗ್ತದೆ. ಯಾಕಂದ್ರೆ ಚಂದಾ ಸಾಹೇಬು ಕೂಡ ಈ ದೋಸ್ತ್ ಅಲಿಯ ಅಳಿಯ ಆಗಿದ್ದ. ಮತ್ತ ಅನ್ವರುದ್ದೀನ್ ಏನಿದ್ದಲ್ಲ ಆತನನ್ನು ಕಳಿಸ್ತಾವ ಯಾರು ಹೇಳ್ರಿ? ಅಸಫ್ ಜಾ ಇದ್ದ. ಸೊ ಇನ್ ನೆಕ್ಸ್ಟ್ ಅರ್ಕಾಟಿನ ನವಾಬ್ ಯಾರಾಗಬೇಕು ಅನ್ನೋದ್ರ ಕುರಿತು ಗೊಂದಲ ಎಲ್ಲಿ ಹೇಳ್ರಿ? ಈ ಚಂದಾ ಸಾಹೇಬನಿಗೂ ಮತ್ತು ಅನ್ವರುದ್ದೀನಿಗೂ ಗೊಂದಲ ಆಗ್ತದೆ. ಇವರಿಬ್ರು ಕೂಡ ಎದ್ರ ಗದ್ದಿಗೆ ಸಲುವಾಗಿ ಹೇಳ್ರಿ? ಅರ್ಕಾಟಿನ ನವಾಬನ ಹುದ್ದೆ ಸಲುವಾಗಿ ಇಬ್ಬರಿಗೂ ಫೈಟ್ ಸ್ಟಾರ್ಟ್ ಆಗ್ತದೆ. ಸೊ ಇದು ಒಂದ್ ಕಡೆಗೆ ಅರ್ಕಾಟ್ ಕಡೆಗೆ ಇದು ರಾಜಕೀಯ ನಡೆದದ. ಇನ್ನು ಈ ಕಡೆ ನೋಡೋದಾಯ್ತು ಅಂತ ತಿಳ್ಕೊಡ್ರಿ, 1748ರಾಗ ಈ ಅಸಫ್ ಜಾ ಸಾಯ್ತಾನ. ಸತ್ತ ಕೂಡ್ಲೆ ಈ ಅಸಫ್ ಜಾನ್ ಮಗ ಏನಿದ್ದಲ್ಲ ಅವ ನಾಸಿರ್ ಜಂಗ್ ಏನಿದ್ದಲ್ಲ ಇವ ಹೈದರಾಬಾದ್ ನಿಜಾಮ್ ಆಗ್ಬೇಕು ಅಂತ ತಿಳ್ಕೊಂಡ ಆತ ಸ್ಪರ್ಧೆಯಾಗಿರ್ತಾನ. ಬಟ್ ಮುಜಾಫರ್ ಜಂಗ್ ಅಂತ ಹೇಳಿ ಇವನ್ ಮೊಮ್ಮಗಿದ್ದ. ಯಾರ? ಅಸಫ್ ಜಾನ್ ಮಗಳ ಮಗ ಇವ. ಓಕೆ. ಸೊ ಇವನು ಕೂಡ ಹೈದರಾಬಾದ್ ನಿಜಾಮ್ ಆಗ್ಬೇಕು ಅಂತ ತಿಳ್ಕೊಂಡು ಕನಸ್ಕೊಂಡಿದ್ದ. ಸೊ ಇವ್ರಿಬ್ಬರ ಕನಸ ನಿಜಾಮ್ ಆಗೋ ಸಲುವಾಗಿ ಮತ್ತೆ ಇವರಿಬ್ಬರ ಕನಸ ನವಾಬ್ ಆಗೋ ಸಲುವಾಗಿ ಇಂಥ ಒಂದು ರಾಜಕೀಯ ಗೊಂದಲ ಅಲ್ಲಿ ಶುರು ಆಗಿತ್ತು. ಇವು ಎರಡೂ ಪ್ರದೇಶಗಳು ಕೂಡ ದಕ್ಕನ್ ಪ್ರದೇಶದಲ್ಲಿ ಅಂದ್ರೆ ದಕ್ಷಿಣ ಭಾರತದಲ್ಲಿ ಬರ್ತಾವ. ಮತ್ತು ರಾಜಕೀಯವಾಗಿ ಅತ್ಯಂತ ಪ್ರಬಲ ಪ್ಲೇಸ್ಗಳಿದ್ದು ವ್ಯಾಪಾರ ಸಲುವಾಗಿ ದಕ್ಷಿಣ ಭಾರತದಾಗ ಏನಾದ್ರೂ ಅನುಮತಿ ತೆಗೆದುಕೊಳ್ಬೇಕಾಯ್ತು ಅಂತ ತಿಳ್ಕೊಂಡ್ರು ಪೂರ್ವದ ಕಡೆಗೆ. ಅವಾಗ ಈ ಪೋಸ್ಟ್ ಬಹಳ ಇಂಪಾರ್ಟೆಂಟ್ ಇದೆ. ಯಾವ್ದು ಹೇಳ್ರಿ? ನವಾಬ ಮತ್ತು ನಿಜಾಮ. ಸೊ ಈ ಗೊಂದಲ ಏನಿತ್ತಲ್ಲ, ಈ ಗೊಂದಲ ಆಂಗ್ಲರಿಗೂ ಮತ್ತು ಫ್ರೆಂಚರಿಗೂ ಗೊತ್ತಾಗ್ಬಿಡ್ತದೆ. ಯಾಕಂದ್ರೆ ಅವ್ರು ಈ ಪ್ರದೇಶದ ಸಲುವಾಗಿ ಜಗಳಾಡ್ತಿದ್ರು ವ್ಯಾಪಾರ ಮಾಡೋ ಸಲುವಾಗಿ. ರಾಜಕೀಯ ಸಲುವಾಗಿ ಇವ್ರು ಎಲ್ಲಾನು ಕೂಡ ಜಗಳಾಡ್ತಿದ್ರು.
ಅದಕ್ಕೆ ಈ ರಾಜಕೀಯದ ಲಾಭ ಯಾರು ಪಡಿತಾರಂದ್ರೆ ಆಂಗ್ಲರು ಮತ್ತು ಫ್ರೆಂಚರು. ಸೊ ಇಲ್ಲಿ ಏನ್ ಮಾಡ್ತಾರಂದ್ರೆ ಒಂದ್ ಸ್ವಲ್ಪ ಮ್ಯಾಪ್ದಾಗ ನೋಡ್ಕೊಳ್ರಿ, ಇದು ಹೈದರಾಬಾದ್ ಪ್ಲೇಸ್. ನಿಮಗೆ ಮತ್ತೊಮ್ಮೆ ಹೆಸರು ಕೂಡ ಅಲ್ಲಿ ಬರಿತಾ ನೋಡ್ರ. ಇದೇನದಲ್ಲ ಇಲ್ಲಿ ಹೈದರಾಬಾದ್ ಅದ, ಆಮೇಲೆ ಇದೇನದಲ್ಲ ಇದು ಕರ್ನಾಟಕ ಅದ. ಹೆಸರುಗಳು ಬಹಳಷ್ಟು ಬರ್ತಾವ, ಗೊಂದಲ ಮಾಡ್ಕೋಬೇಡ್ರಿ. ಇಲ್ಲಿ ಮತ್ತೊಮ್ಮೆ ಬರಿತಾ ನೋಡ್ರಿ. ಇಲ್ಲಿ ಫಸ್ಟ್ ಹೈದರಾಬಾದ್ದಾಗ ಯಾರಿದ್ರು ಹೇಳ್ರಿ, ಅಸಫ್ ಜಾ. ಇಲ್ಲಿ ಒಂದೇ ಹೆಸರು ತಗೋರಿ, ಅಸಫ್ ಜಾ ಏನಿದ್ದಲ್ಲ ಈತ ಹೈದರಾಬಾದ್ ನಿಜಾಮ್ ಆಗಿದ್ದ. ಅರ್ಕಾಟದಾಗ ಯಾರಿದ್ರು ಆರಂಭದಾಗ ದೋಸ್ತ್ ಅಲಿ ಇದ್ದ. ಸೊ ಇಲ್ಲಿಂದನೇ ಹೋಗೋಣ ನಾವು. ಇಲ್ಲಿ ದೋಸ್ತ್ ಅಲಿ ಇದ್ದ, ದೋಸ್ತ್ ಅಲಿ ಇದ್ದ. ಆಮೇಲೆ 1740 ಏನಾಗ್ತದೆ ಹೇಳ್ರಿ ಘಟನೆ. 1740 ಈ ದೋಸ್ತ್ ಅಲಿಯನ್ನ ಮರಾಠರು ಕೊಲ್ತಾರ. ಮತ್ತ ಇವನ ಅಳಿಯ ಚಂದಾ ಸಾಹೇಬ್ನನ್ನ ಇಲ್ಲಿ ಮಹಾರಾಷ್ಟ್ರದಲ್ಲಿ ಬಂಧಿಸ್ತಾರ. ಸೊ ಇಲ್ಲಿ ಇದು ಮರಾಠ ರಾಜ್ಯ, ಇದು ಕರ್ನಾಟಕ, ಇದು ಹೈದರಾಬಾದ್. ಇಲ್ಲಿ ಯಾರನ್ನ ಬಂಧಿಸ್ತಾರ ಹೇಳ್ರಿ, ಚಂದಾ ಸಾಹೇಬನನ್ನ ಇಲ್ಲಿ ಬಂಧಿಸ್ತಾರ. ಚಂದಾ ಸಾಹೇಬ್ ಅಂತ ಹೇಳಿ ಇಲ್ಲೇ ಬರ್ತಾವ ನೋಡ್ರಿ, ಚಂದಾ ಸಾಹೇಬ್. ಮಹಾರಾಷ್ಟ್ರದ ಯಾವ ಪ್ಲೇಸ್ದಾಗ ಬಂಧಿಸ್ತಾರ ಹೇಳ್ರಿ, ಸತಾರಾದಾಗ ಬಂಧಿಸ್ತಾರ. ಓಕೆ, ಇಲ್ಲಿ ಎಸ್ ಸ್ಮಾಲ್ ಬರ್ತಾವ ನೋಡ್ರಿ. ಸತಾರಾದಾಗ ಈ ಚಂದಾ ಸಾಹೇಬನನ್ನ ಬಂಧಿಸ್ತಾರ. ಓಕೆ, ಈ ಚಂದಾ ಸಾಹೇಬ ದೋಸ್ತಲಿಗೆ ಸಂಬಂಧ ಗೊತ್ತಾಯ್ತಲ್ಲ, ದೋಸ್ತಲಿಯ ಅಳಿಯ ಈತನಾಗಿದ್ದ. ಆಮೇಲೆ ಈ ದೋಸ್ತ ಅಳಿಗೆ 2 ಜನ ಮಕ್ಕಳಿದ್ರು ಅಂತ ಹೇಳಿದ್ದಾನೆ. ಇಲ್ಲಿ ಅಕ್ಷರ ಒಂದೊಂದ ಬರ್ತಾನೆ ನೋಡ್ರಿ. ಸಫ್ದರ್ ಅಲಿ ಅಂತ ಹೇಳಿ ಒಬ್ಬಿದ್ದ, ಆಮೇಲೆ ಅಲಿ ಮುರ್ತಾಜ್ ಅಂತ ಹೇಳಿ ಇನ್ನೊಬ್ಬ ಮಗ ಇದ್ದ, ಅಲಿ ಮುರ್ತಾಜ್ ಅಂತ ಹೇಳಿ. ಸೊ ಇವ್ ಸತ್ತ ಕೂಡ್ಲೆ ಇಲ್ಲೇ ಇದು ಮಾರ್ಕ್ ಮಾಡ್ತಾನಿಲ್ರ, ನಿಮ್ಗೆ ಗೊತ್ತಾಗಿ ನಿಮ್ಗೆ. ಸೊ ಇವ ಸತ್ತ ಕೂಡ್ಲೆ ಈ ಸಫ್ದರ್ ಅಲಿ ಇದ್ದವ ಏನ್ ಮಾಡ್ತಾ ಹೇಳ್ರಿ, ಮರಾಠರ ಜೊತೆಗೆ ಒಪ್ಪಂದ ಮಾಡ್ಕೊಳ್ತಾನ. ಅವ್ರಿಗೆ ₹1 ಕೋಟಿ ಕೊಡ್ತಾನ, ಮತ್ತ ತಾನ ಅರ್ಕಾಟಿನ್ ನವಾಬ ಅಂತ ಹೇಳ್ಕೊಳ್ತಾನ. ಬಟ್ ಈ ವಿಷಯ ಈ ಅಲಿ ಮುರ್ತಾಜಿನ್ ಗೊತ್ತಾಗಿ ಅವ ಏನ್ ಮಾಡ್ತಾ ಅಂದ್ರೆ ಇವನನ್ನ ಕೊಂದ್ ಹಾಕಿಬಿಡ್ತಾನ. ಸಫ್ದರ್ ಅಲಿಯನ್ನ ಈತ ಕೊಂದ್ ಹಾಕ್ತಾನ. ಕೊಂದ್ ಹಾಕಿದ ಕೂಡಲೇ ಏನಾಗ್ತದಂದ್ರ ಇವನಿಗೆ ಒಬ್ಬ ಮಗ ಇದ್ದ. ಯಾರ ಮಗ ಹೇಳ್ರಿ, ಸಫ್ದರ್ ಅಲಿಗೆ ಒಬ್ಬ ಮಗ ಇದ್ದ. ಅತಿ ಚಿಕ್ಕ ಮಗು ಇರ್ತದ, ಇಲ್ಲಿ ಮಗು ಅಂತ ಬರಿತಾ ನೋಡ್ರಿ, ಒಂದು ಚಿಕ್ಕ ಮಗು ಇತ್ತು. ಈ ಮಗುನನ್ನ ಅರ್ಕಾಟಿನ್ ನವಾಬ ಮಾಡ್ಬೇಕು ಅಂತ ತಿಳ್ಕೊಂಡ ಯಾರು ಡಿಸಿಷನ್ ಮಾಡ್ತಾರ ಹೇಳ್ರಿ, ಹೈದರಾಬಾದ್ ನಿಜಾಮ ಅಸಫ್ ಜಾ ಡಿಸಿಷನ್ ಮಾಡ್ತಾನ. ಸೊ ಇವನನ್ನ ಆ ಗದ್ದಿಗೆ ಮೇಲೆ ಕೊಡ್ತಾರ. ಬಟ್ ಚಿಕ್ಕ ಮಗುವಿನಿಂದ ಅಧಿಕಾರ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ಏನ್ ಮಾಡ್ತಾರ ಹೇಳ್ರಿ, ಒಬ್ಬ ವ್ಯಕ್ತಿಯನ್ನು ಕಳಿಸ್ಕೊಡ್ತಾನ. ಆ ವ್ಯಕ್ತಿ ಯಾರತ್ತಂದ್ರೆ ಅನ್ವರುದ್ದೀನ್. ಸೊ ಅಕ್ಷರ ಒಂದೇ ಇರ್ಲಿಲ್ಲ. ಅನ್ವರುದ್ದೀನ್ ಅನ್ನ ಅಸಫ್ ಜಾ ಕಳಿಸ್ಕೊಡ್ತಾನ. ಕಾಲಕ್ರಮೇಣ ಈ ಅನ್ವರುದ್ದೀನ್ ಏನ್ ಮಾಡ್ತಾನ ಅಂತಂದ್ರೆ ಈ ಮಗುನನ್ನ ಪಕ್ಕಕ್ಕೆ ಇರಿಸಿ ತಾನೇ ಅರ್ಕಾಟಿನ ನವಾಬ ಅಂತ ಹೇಳಿ ಹೇಳ್ಕೊಳ್ತಾನ. ಇದೇ ಹೊತ್ತಿಗೆ ಇಲ್ಲಿ ಮಹಾರಾಷ್ಟ್ರ ಅಧೀನದಲ್ಲಿದ್ದಂತಹ ಚಂದಾ ಸಾಹೇಬ ಬಿಡುಗಡೆಗೆ ಬಂದು ಇಲ್ಲಿ ಬಂದ್ಬಿಡ್ತಾನ. ಸೊ ಅನ್ವರುದ್ದೀನ್ಗೂ ಚಂದಾ ಸಾಹೇಬನಿಗೂ ಅರ್ಕಾಟನ ನವಾಬನ ಹುದ್ದೆ ಸಲುವಾಗಿ ಸ್ಪರ್ಧೆ ಆರಂಭ ಆಗ್ತದೆ. 1748 ಈತ ಕೂಡ ಸಾಯ್ತಾನ. ಯಾರು ಹೇಳ್ರಿ, ಅಸಫ್ ಜಾ ಸಾಯ್ತಾನ. ಆವಾಗ ಇವನ ಮಗ ಯಾರತ್ತಂದ್ರೆ ನಾಸಿರ್ ಜಂಗ್ ಅಂತ ಹೇಳಿ ಒಬ್ಬ ಇವನ್ ಮಗ ಇದ್ದ. ಆಮೇಲೆ ಮಗಳ ಮಗ ಒಬ್ಬ ಇದ್ದ, ಮೊಮ್ಮಗ, ಆತನ ಹೆಸರು ಮುಜಾಫರ್ ಜಂಗ್ ಅಂತ ಹೇಳಿ, ಮುಜಾಫರ್ ಜಂಗ್. ಓಕೆ, ಸೊ ಇವರಿಬ್ರು ಕೂಡ ಹೈದರಾಬಾದದ ನಿಜಾಮ್ ಆಗ್ಬೇಕು ಅಂತ ತಿಳ್ಕೊಂಡು ಸ್ಪರ್ಧೆಗಿಳ್ತಾರೆ. ಸೊ ಒಂದ್ ಕಡೆಗೆ ರಾಜಕೀಯವಾಗಿ 2 ಗದ್ದಿಗೆ ಸಲುವಾಗಿ ಜಗಳ ಪ್ರಾರಂಭ ಆಗಿದೆ. ಮತ್ ಇನ್ನೊಂದ್ ಕಡೆಗೆ ಅದೇ ಪ್ಲೇಸ್ದಾಗ ಈ ಆಂಗ್ಲರು ಮತ್ತು ಫ್ರೆಂಚರು ವ್ಯಾಪಾರ ಸಲುವಾಗಿ ಜಗಳ ಮಾಡಕ್ಕಾರ. ಸೊ ಅವ್ರ ವ್ಯಾಪಾರ ವೃದ್ಧಿ ಆಗ್ಬೇಕಾದ್ರೆ ಈ ರಾಜಕೀಯ ಸಮಸ್ಯೆ ಸಾಲ್ವ್ ಆಗ್ಬೇಕು. ಅದರ ಸಲುವಾಗಿ ಅವ್ರಿಬ್ರು ಕೂಡ ಏನ್ ಮಾಡ್ತಾರ ಅಂದ್ರೆ ಆಂಗ್ಲರು ಮತ್ತು ಫ್ರೆಂಚರು ಗುಂಪುಗಳನ್ನ ಮಾಡ್ತಾರ. ಬ್ರಿಟಿಷರು ಏನ್ ಮಾಡ್ತಾರ ಗೊತ್ತದ, ಇಲ್ಲ ನೋಡ್ರ, ಬ್ರಿಟಿಷರು ಅವ್ರದೊಂದು ತಂಡ ರೆಡಿ ಮಾಡ್ಕೋತಾರ. ಅದ್ರಾಗ ಏನ್ ಮಾಡ್ತಾರಂದ್ರ ಈ ನಾಸಿರ್ ಜಂಗ್ ಏನಿದ್ದಲ್ಲ, ನಾಸಿರ್ ಜಂಗಿಗೆ ಏನ್ ಹೇಳ್ತಾರಂದ್ರ ನಿನ್ನನ್ನ ಹೈದರಾಬಾದದ ನಿಜಾಮನನ್ನಾಗಿ ನಾವು ಮಾಡ್ತೇವಿ, ಅದಕ್ಕೆ ಸಪೋರ್ಟ್ ಎಲ್ಲ ನಾವು ಕೊಡ್ತೇವಿ, ನೀ ನಿಜಾಮ್ ಆದ ಕೂಡಲೇ ನಮಗ್ ಬೇಕಾದ ಪ್ಲೇಸ್ಗಳನ್ನ ವ್ಯಾಪಾರ ಸಲುವಾಗಿ ಬಿಟ್ಕೊಡ್ಬೇಕು ಅಂತ ಇವನ್ ಜೊತೆಗೆ ಒಪ್ಪಂದ ಮಾಡ್ಕೊಳ್ತಾರ. ಮತ್ತ ಅನ್ವರುದ್ದೀನ್ಗೆ ಏನ್ ಹೇಳ್ತಾರಂದ್ರ ನಿನ್ನನ್ನ ಅರ್ಕಾಟಿನ ನವಾಬ್ನನ್ನಾಗಿ ಮಾಡ್ತೇವಿ, ಅರ್ಕಾಟಿನ ನವಾಬ್ನನ್ನಾಗಿ ಮಾಡ್ತೇವಿ, ನೀ ನವಾಬ್ ಆದ ಕೂಡಲೇ ನಮಗೆ ಕೋರಮಂಡಲದ ಪ್ರದೇಶದಲ್ಲಿ ವ್ಯಾಪಾರ ಮಾಡಕ್ ನೀ ಅನುಮತಿ ಮಾಡಿ ಕೊಡ್ಬೇಕು ಅಂತ ತಿಳ್ಕೊಂಡು ಇವನಿಗೆ ಹೇಳ್ತಾರ. ಸೊ ಇವರಿಬ್ಬರ ಜೊತೆಗೆ ಒಪ್ಪಂದವನ್ನ ಈ ಬ್ರಿಟಿಷರು ಮಾಡ್ಕೊತಾರ. ಇನ್ನು ಇವ್ರ ಅಪೋಸಿಟ್ ಪಾರ್ಟಿನ ಯಾರಿದ್ರು ಇಲ್ಲಿ, ಇವರಿದ್ರು ಮುಜಾಫರ್ ಜಂಗ ಮತ್ತು ಚಂದಾ ಸಾಹೇಬ್ ಇದ್ರು. ಇವರು ಕೂಡ ಸೇಮ್ ಆಸೆ ತೋರಿಸ್ತಾರೆ. ಏನಂತಂದ್ರೆ ಫ್ರೆಂಚರು ನಿನ್ನನ್ನ ಹೈದರಾಬಾದ್ ನಿಜಾಮ್ನನ್ನಾಗಿ ಮಾಡ್ತೀವಿ ಅಂತ ತಿಳ್ಕೊಂಡು ಮುಜಾಫರ್ ಜಂಗಿಗೆ ಹೇಳ್ತಾರ. ಆಮೇಲೆ ಚಂದಾ ಸಾಹೇಬನಿಗೆ ನಿನ್ನನ್ನ ಅರ್ಕಾಟಿನ್ ನವಾಬ್ನನ್ನಾಗಿ ಮಾಡ್ತೇವೆ ಅಂತ ತಿಳ್ಕೊಂಡು ಇವ್ರು ಹೇಳ್ತಾರೆ. ಸೊ ಈ ಒಂದು ಪಕ್ಷ ಏನಿದ್ವಲ್ಲ, ಫ್ರೆಂಚರ್ ಪಕ್ಷ ಮತ್ತು ಇಂಗ್ಲಿಷರ ಪಕ್ಷ,
ಕಂಟಿನ್ಯೂಸ್ ಆಗಿ ಯುದ್ಧಕ್ಕೆ ಇಳಿತಾರೆ. ಇದು ದಕ್ಕನ್ನ ರಾಜಕೀಯ ಸ್ಥಿತಿ. ಈ ಪ್ರಮುಖವಾದ 4 ಕಾರಣಗಳಿಂದಾಗಿ ಕರ್ನಾಟಕ ಪ್ರದೇಶದಲ್ಲಿ ಯುದ್ಧಗಳಾಗ್ಲಿಕ್ಕೆ ಶುರು ಆಗ್ತಾವ. ಅವುಗಳನ್ನ ಕರ್ನಾಟಕ ಯುದ್ಧಗಳು ಅಂತ ಹೇಳಿ ಕರಿತೀವಿ. ಸೊ ಮುಂದಿನ ಒಂದು ಅವಧಿ ಏನದಲ್ಲ, ಆ ಅವಧಿಯಲ್ಲಿ ನಾವ 1ನೇ ಕರ್ನಾಟಕ ಯುದ್ಧ ಅಂತ ಏನದಲ್ಲ, ಆ 1ನೇ ಕರ್ನಾಟಕ ಯುದ್ಧದ ಕುರಿತು ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಸೊ 1ನೇ ಕರ್ನಾಟಕ ಯುದ್ಧ, 2ನೇ ಕರ್ನಾಟಕ ಯುದ್ಧ, 3ನೇ ಕರ್ನಾಟಕ ಯುದ್ಧ, ಇವು 3 ಯುದ್ಧಗಳನ್ನ ಪ್ರತ್ಯೇಕ ವಿಡಿಯೋಗಳನ್ನಾಗಿ ಮಾಡಿ ತಮಗೆ ಅತ್ಯಂತ ಕ್ಲಿಯರ್ ಆಗಿ ಹೇಳುವಂತ ಪ್ರಯತ್ನವನ್ನು ಮಾಡ್ತೀನಿ. ಸೊ ತಪ್ಪದೆ ಈ ಒಂದು ಕಾನ್ಸೆಪ್ಟ್ ಏನದಲ್ಲ, ಇದ್ರ ಕುರಿತು ತಾವು ವಿಡಿಯೋವನ್ನ ಡೈಲಿ ನೋಡ್ತಾ ಇರ್ರಿ. ಮತ್ತೆ ಇದುವರೆಗೂ ಕೂಡ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲಲ್ಲ, ಅವರು ಚಾನೆಲ್ ಸಬ್ಸ್ಕ್ರೈಬ್ ಆಗ್ರಿ. ಆಧುನಿಕ ಭಾರತದ ಇತಿಹಾಸದ ಪ್ರತಿ ಒಂದು ವಿಡಿಯೋ ನೋಡ್ರಿ. ತಾವು ಎದುರಿಸುವಂತ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಇರಲಿ, ತಾವು ಸರಳವಾಗಿ ಅಲ್ಲಿ ಉತ್ತರಿಸಲಿಕ್ಕೆ ಸಮರ್ಥರಾಗ್ತೀರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಒಂದು ಕಾನ್ಸೆಪ್ಟ್ ಜೊತೆಗೆ, ಅಂದ್ರೆ 1ನೇ ಕರ್ನಾಟಕ ಯುದ್ಧದ ಜೊತೆಗೆ ನಾವು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.